ನಮಸ್ಕಾರ, ಇದು ಸೂಪರ್ ಪ್ರೈಮ್ ಎಟ್ 9. ನಾನು ಅರುಣ್ ಹುಗಾರ್. 4,500 ಕೋಟಿ ಹಣ ಅಂದ್ರೆ ಕನಸಲ್ಲೂ ಲೆಕ್ಕ ಹಾಕೋಕ್ಕಾಗಲ್ಲ. ಹೋಗ್ಲಿ, ತಿಂಗಳಿಗೆ 75 ಕೋಟಿ ರೂಪಾಯಿ ಬಡ್ಡಿ ಹಣ ಸಿಗ್ತಿದೆ ಅಂದ್ರೆ ನಂಬೋಕಾಗಲ್ಲಲ್ವಾ? ಆದ್ರೆ ಬೆಳಗಾವಿಯ ಶಿವಾನಂದ ಕೇಸ್ನಲ್ಲಿ ಇದೆಲ್ಲ ನಿಜವಾಗ್ತಾ ಇದ್ದು ಐಟಿ ಇಡಿ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಇನ್ನು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಈಗ ದೆಹಲಿಯಲ್ಲಿ 2 ದಿನದಲ್ಲಿ 2ನೇ ಸಲ ಸಿಎನ್ಜಿ ಗ್ಯಾಸ್ ರೇಟ್ ಏರಿಕೆ ಆಗಿದೆ. ಬಿಜೆಪಿಯವರು ದರ ಏರಿಕೆ ಬಗ್ಗೆ ಮಾತಾಡದೆ ಮೋದಿ ಸೂತ್ರಗಳನ್ನ ಪಾಲಿಸ್ತಾ ಇದ್ರೆ, ಕಾಂಗ್ರೆಸ್ನವರು ನಾಟಕ ಬಿಡಿ, ಬೆಲೆ ಇಳಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಮಿಳುನಾಡು ಸಿಎಂ ಆದ ವಿಜಯ್ಗೆ ರಜನಿಕಾಂತ್, ಕಮಲ್ ಹಾಸನ್ ಶುಭಾಶಯ ಹೇಳಿಲ್ಲ. ಇದರಿಂದ ಇಬ್ರು ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾಗಿತ್ತು. ಆದ್ರೆ ಇವತ್ತು ರಜನಿಕಾಂತ್ ಮತ್ತು ಕಮಲ್ ಹಾಸನ್ ವಿಜಯ್ ಗೆಲುವನ್ನ ನೋಡಿ ಆಶ್ಚರ್ಯಪಟ್ಟರು. ಮುಂಗಾರು ಮಳೆ ಈ ಸಲ ಬೇಗ ಬಂದ್ರೂ ಕಡಿಮೆ ಬರುತ್ತೆ ಅಂತಿದೆ ಹವಾಮಾನ ಇಲಾಖೆ. ಆದ್ರೆ ಮುಂಗಾರಿಗೂ ಮೊದಲೇ ಬರ್ತಾ ಇರೋ ಅಕಾಲಿಕ ಮಳೆ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಸಾವು ನೋವು, ಬೆಳೆ ನಷ್ಟ ಅಂತೂ ಲೆಕ್ಕಕ್ಕೇ ಸಿಗ್ತಾ ಇಲ್ಲ. ಇನ್ನು ಇಡೀ ಜಗತ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಮರ್ಜೆನ್ಸಿ ಘೋಷಣೆ ಮಾಡಿದೆ. ಇದಕ್ಕೆ ಕಾರಣ ಕಾಂಗೋ ಭಾಗದಲ್ಲಿ ಎದ್ದಿರೋ ಎಬೋಲಾ ವೈರಸ್ ಸೋಂಕು. ಭಾರತದಲ್ಲೂ ಎಬೋಲಾ ಸೋಂಕು ಕಾಣಿಸಿಕೊಂಡಿದೆ. ಒಂದು ಕಾಲದಲ್ಲಿ ಚಿಲ್ಲರೆ ಕಾಸಿಗಾಗಿ ಕೂಲಿ ಕೆಲಸ ಮಾಡ್ತಾ ಇದ್ದ ಶಿವಾನಂದ ಇವತ್ತು ಸಾವಿರಾರು ಕೋಟಿ ಒಡೆಯ. 35,000 ಜನರಿಗೆ ಉಂಡೆನಾಮ ಹಾಕಿದ ಬೆಳಗಾವಿ ಶಿವಾನಂದ ಈಗ ದೇಶವ್ಯಾಪಿ ಸುದ್ದಿ ಮಾಡ್ತಾ ಇರೋ ವಂಚನೆ ಆರೋಪಿ. ಮೈ ತುಂಬಾ ರುದ್ರಾಕ್ಷಿ ಮಾಲೆ, ಕೈ ತುಂಬಾ ಚಿನ್ನದ ಉಂಗುರಗಳು, ಬಾಯಿ ಬಿಟ್ರೆ ಸಾಕು ನಾನೇ ದೇವ್ರು ಅನ್ನೋ ಬಿಟ್ಟಿ ಡೈಲಾಗ್ಗಳು, ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಪೋಸ್ ಕೊಡ್ತಾ ಇದ್ದ ಈ ಪುಂಗಿ ದಾಸ ಮಾತೆತ್ತಿದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಇದ್ದ. ಇವನ್ಯಾರು ಆಧುನಿಕ ದೇವ ಮಾನವ ಅಂದ್ಕೊಂಡವರು ಈತನ ಮಾತು ಕೇಳಿ ಕೋಟಿ ಕೋಟಿ ಹಣನ ನೀರಿನಂತೆ ಇವನ ಮುಂದೆ ಸುರಿದಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, 35,000ಕ್ಕೂ ಹೆಚ್ಚು ಮಂದಿ ಈ ಶಿವಾನಂದ ನೀಲನ್ನವರ್ ವಸೂಲಿ ಮಾಡಿದ್ದು ಹತ್ರ 4,500 ಕೋಟಿ. ಮೊನ್ನೆ ಅಷ್ಟೇ ಶಿವಾನಂದನನ್ನ ಬೆಳಗಾವಿ ಪೊಲೀಸರು ಮನೆಯಿಂದ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಿದ್ರು. ನಿನ್ನೆ ರಾತ್ರಿ ಜಡ್ಜ್ ಮನೆಗೂ ಹಾಜರುಪಡಿಸಿದ ಪೊಲೀಸರು 5 ದಿನ ಕಸ್ಟಡಿಗೂ ಪಡ್ಕೊಂಡಿದ್ರು. ಇವತ್ತು ಶಿವಾನಂದನ ಸಾವಿರಾರು ಕೋಟಿ ಗೋಲ್ಮಾಲ್ ಕೇಸ್ಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಪೊಲೀಸರು ಬರ್ತಾ ಇದ್ದಂಗೆ ಶಿವಾನಂದನ ವಂಚನೆ ಪುರಾಣಗಳು ಒಂದೊಂದೇ ಬೆಳಕಿಗೆ ಬರ್ತಾನೆ ಇದೆ. 4,500 ಕೋಟಿ ರೂಪಾಯಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದ ಅನ್ನೋ ಲೆಕ್ಕವನ್ನೆಲ್ಲ ಈಗ ಸಿಐಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಶಿವಾನಂದ ನೀಲನ್ನವರ್ ಆನ್ಲೈನ್ನಲ್ಲೇ 2,500 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ತನಿಖಾ ತಂಡದವರು ಶಿವಾನಂದ ನೀಲನ್ನವರ್ ಬಳಸ್ತಾ ಇದ್ದ 4 ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದ್ದಾರೆ. ಈ 4 ಬ್ಯಾಂಕ್ ಅಕೌಂಟ್ಗಳ ಪೈಕಿ ಪ್ರತಿಯೊಂದು ಅಕೌಂಟ್ನಲ್ಲೂ ಕೂಡ 100 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಇನ್ನು ಅಷ್ಟೇ ಅಲ್ಲ, ಇದೇ 4 ಬ್ಯಾಂಕ್ ಅಕೌಂಟ್ಗಳಿಂದ ಸಾವಿರಾರು ಜನ ಹೂಡಿಕೆದಾರರಿಗೆ ಪ್ರತಿ ತಿಂಗಳು 70ರಿಂದ 75 ಕೋಟಿಯಷ್ಟು ಬಡ್ಡಿ ಹಣನೂ ಪಾವತಿ ಆಗ್ತಾ ಇರೋದಕ್ಕೂ ದಾಖಲೆಗಳು ಸಿಕ್ಕಿದ್ದಾವೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯಮಿಗಳು, ರಾಜಕಾರಣಿಗಳಿಗೂ ಹಣ ಸಂದಾಯ ಮಾಡಿರುವ ಬಗ್ಗೆ ದಾಖಲೆಗಳಿವೆ ಅಂತ ಗೊತ್ತಾಗಿದೆ. ಈ ಶಿವಾನಂದನ ವಹಿವಾಟು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಹಣದ ವ್ಯವಹಾರ ಇಟ್ಕೊಂಡಿರೋದನ್ನ ಈಗ ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಪ್ರತಿ ತಿಂಗಳು 75 ಕೋಟಿ ರೂಪಾಯಿ ಹಣವನ್ನ ಬಡ್ಡಿ ರೂಪದಲ್ಲಿ ಜನರಿಗೆ ಕೊಡ್ತಿದ್ದಾನೆ. ಬ್ಯಾಂಕ್ ಖಾತೆಗಳಲ್ಲೂ 100 ಕೋಟಿ ಇಟ್ಟಿದ್ದಾನೆ. ಇಷ್ಟಾದ್ರೂ ಬ್ಯಾಂಕ್ನವರು ಯಾಕೆ ಆದಾಯ ತೆರಿಗೆಯವರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನೋದೇ ನಿಗೂಢವಾಗಿದೆ. ಶಿವಾನಂದನ ಒಂದೊಂದು ಅಕೌಂಟ್ನಲ್ಲಿ 100 ಕೋಟಿ ರೂಪಾಯಿ ಪತ್ತೆ ಆಗಿದ್ರು. ಬ್ಯಾಂಕ್ನವರು ಸುಮ್ಮನಿದ್ದದ್ದು ಯಾಕೆ? ಬ್ಯಾಂಕ್ ಅಧಿಕಾರಿಗಳು ಕೂಡ ಶಿವಾನಂದನ ಅಕ್ರಮ ಹಣದ ವಹಿವಾಟಿನಲ್ಲಿ ಭಾಗಿಯಾಗಿದ್ರಾ? ಪ್ರತಿ ವಹಿವಾಟಿಗೂ KYC ಆದಾಯದ ಮೂಲದ ವಿವರಣೆ ಕೊಡಬೇಕು ಅಂತ RBIನ ನಿಯಮಗಳು ಹೇಳುತ್ತೆ. ಆದ್ರೆ ಇದೆಲ್ಲ ಗೊತ್ತಿದ್ರೂ ಕೂಡ ಬ್ಯಾಂಕ್ನವರು ಯಾಕೆ ಕೈ ಕಟ್ಟಿ ಇಷ್ಟು ದಿನ ಸುಮ್ಮನಿದ್ರು ಅನ್ನೋ ಅನುಮಾನ ಈಗ ಬಲವಾಗ್ತಾ ಇದೆ. RBI ನಿಯಮಗಳ ಪ್ರಕಾರ ಬ್ಯಾಂಕ್ಗಳಲ್ಲಿ ಯಾವುದೇ ಅಸಹಜ ವಹಿವಾಟುಗಳು ನಡೆದ್ರೆ ಆದಾಯ ತೆರಿಗೆ ಮತ್ತು ಇಡಿ ಅಧಿಕಾರಿಗಳ ಗಮನಕ್ಕೆ ತತ್ಕ್ಷಣ ತರಬೇಕು ಅನ್ನತ್ತೆ ಕಾನೂನು. ಹೇಗಿದ್ರೂ ಕೂಡ ಇಡಿ ಮತ್ತು ಐಟಿ ಗಮನಕ್ಕೆ ಬ್ಯಾಂಕ್ ಅಧಿಕಾರಿಗಳು ಇದುವರೆಗೂ ಯಾಕೆ ತಂದಿರಲಿಲ್ಲ ಅನ್ನೋ ದೊಡ್ಡ ಪ್ರಶ್ನೆನೂ ಈಗ ಶುರುವಾಗಿದೆ. ಅನುಮಾನಾಸ್ಪದ ವಹಿವಾಟುಗಳ ಬಗ್ಗೆ ಭಾರತದ ಹಣಕಾಸು ಗುಪ್ತಚರ ಘಟಕ ಕೂಡ ನಿಗಾ ಇಡುತ್ತೆ. ಆದ್ರೆ ಶಿವಾನಂದನ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ FIUಗೂ ಮಾಹಿತಿ ಇರಲಿಲ್ವಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಹಿಂಗಾಗಿ ಶಿವಾನಂದನ ವಂಚನೆ ಪುರಾಣಕ್ಕೆ ಈಗ ಐಟಿ ಇಡಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಯಾವಾಗ ಬೇಕಿದ್ರೂ ಕೇಂದ್ರ ತನಿಖಾ ತಂಡಗಳು ಎಂಟ್ರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ.
ಬೆಳಗಾವಿ ಶಿವಾನಂದನ ಕೇಸ್ನಲ್ಲಿ ಯಾವೊಬ್ಬ ನಾಗರಿಕರು ದೂರು ಕೊಟ್ಟಿಲ್ಲ ಇದುವರೆಗೂ. ಪೊಲೀಸರು, ಕಂದಾಯ ಇಲಾಖೆಯವರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಡೀ ಪ್ರಕರಣಕ್ಕೆ ಯಾವಾಗ ಬೇಕಿದ್ರೂ ಐಟಿ, ಇಡಿ ಅಧಿಕಾರಿಗಳು ಎಂಟ್ರಿ ಕೊಡಬಹುದು. ಸದ್ಯಕ್ಕೆ ಸಿಐಡಿ ತನಿಖೆ ನಡೆಸ್ತಾ ಇದೆ. ಯಾವುದೇ ಅನುಮತಿಯಲ್ಲದೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು ಸಿಐಡಿಗೆ ವರ್ಗಾವಣೆ ಆಗಿದೆ. 5 crores. ಸೊ ಇನ್ನು ಸಿಐಡಿ ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ. ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG ಆ್ಯಂಡ್ IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಮಾನ್ಯ DG ಆ್ಯಂಡ್ IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಈಗ ನಮ್ಮ ತನಿಖಾಧಿಕಾರಿ ಈ ಪ್ರಕರಣದ ಕಡತವನ್ನು ಎಲ್ಲ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಿಕೊಂಡು CIDಗೆ ವರ್ಗಾವಣೆ ಮಾಡ್ತಾರೆ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ಗಾದೆ ಮಾತಿದೆ. ಹಾಗಾಗಿದೆ ದೇಶದಲ್ಲಿ ಬೆಲೆ ಏರಿಕೆಯ ಪರಿಸ್ಥಿತಿ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿ 2 ದಿನ ಕೂಡ ಆಗಿಲ್ಲ. ಆಗ್ಲೇ ಆಟೋ, ಕಾರ್ಗಳ CNG ದರ ದೆಹಲಿಯಲ್ಲಿ ಏರಿಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಪೆಟ್ರೋಲ್, ಡೀಸೆಲ್ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿ ಇವತ್ತಿಗೆ 1 ವಾರ ಆಯಿತು. ಚಿನ್ನ ಖರೀದಿ ಪ್ರಮಾಣ 30% ರಿಂದ 40% ನೆಲ ಕಚ್ಚಿದೆ. ವಿದೇಶಗಳಿಂದ ಚಿನ್ನ ಆಮದು ಮಾಡಿಕೊಳ್ಳೋದನ್ನು 50% ಇಳಿಕೆಯನ್ನೂ ಮಾಡಿದ ಕೇಂದ್ರ ಸರ್ಕಾರ. ಇದರ ಜೊತೆಗೆ ನಿನ್ನೆ ಅಷ್ಟೇ ಬೆಳ್ಳಿ ಆಮದು ಪ್ರಮಾಣವನ್ನೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಿಲ್ಲಿಸಿಬಿಟ್ಟಿದೆ. ಇದರ ಮಧ್ಯೆ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನ 4 ರೂಪಾಯಿ ಹೆಚ್ಚಳ ಮಾಡಲಾಯಿತು. ಈಗ ನೋಡಿದ್ರೆ ಆಟೋ, ಕಾರುಗಳಿಗೆ ಹಾಕುವಂತಹ CNG ಗ್ಯಾಸ್ ದರ ಏರಿಕೆ ಆಗಿದೆ. ಸದ್ಯಕ್ಕೆ ಈ CNG ದರ ಏರಿಕೆ ಆಗಿರುವುದು ದೆಹಲಿಯಲ್ಲಿ ಮಾತ್ರ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ. ದೆಹಲಿ ವ್ಯಾಪ್ತಿಯಲ್ಲಿ 48 ಗಂಟೆಯಲ್ಲಿ 2ನೇ ಬಾರಿ CNG ದರ ಹೆಚ್ಚು ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಪ್ರತಿ ಕೆಜಿ CNG ದರವನ್ನ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 1 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಆಟೋ ಚಾಲಕರು, ಕ್ಯಾಬ್ ಚಾಲಕರಂತೂ ಈ ಥರ ಬೇಕಾಬಿಟ್ಟಿ ಬೆಲೆ ಏರಿಸಿದ್ರೆ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. इतनी महंगाई बढ़ रही है तो क्या करेंगे आजकल ये सर. गाड़ी में कोई मेंटेनेंस, कुछ कितना खर्चा भी हो रहा है कि बहुत ही ज्यादा है. कोई बच भी नहीं, दाल रोटी भी चलाना मुश्किल पड़ रहा है. सर सरकार से ये डिमांड करते हैं कि CNG के रेट बढ़े हैं तो हमारे मतलब किराया भी बढ़ाया जाए. तो ऑटो किराया कुछ नहीं है, वही है. मतलब कि बीवी बच्चे कैसे पालेंगे, पढ़ाई लिखाई इतनी महंगी हो रही है, प्राइवेट स्कूलों की बुकें वगैरह इतनी महंगी हो रही है, बहुत ही ज्यादा हो रही है. ದೆಹಲಿಯಲ್ಲಿ ಆಟೋ, CNG ದರ ಏರಿಕೆಯಾಗಿದ್ರೆ ಕರ್ನಾಟಕದಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಮತ್ತೆ ಶುರುವಾಗಿದೆ. ಕೇಂದ್ರ ಸಚಿವರು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರು, ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಬೀದರ್ ಜನರಿಗೆ ಗೃಹ ಬಳಕೆ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಭಾಲ್ಕಿ ಪಟ್ಟಣದಲ್ಲಿ ಹಗಲು ರಾತ್ರಿ ಎಂದರೆ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ 100 ಜನ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಮಧ್ಯರಾತ್ರಿಯಿಂದಲೇ ಖಾಲಿ ಸಿಲಿಂಡರ್ ಜೊತೆ ಬಂದು ಕಾಯ್ತಾನೆ ಇದ್ದಾರೆ. ಏಜೆನ್ಸಿಯವರು ಸರಿಯಾಗಿ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ ಅಂತ ರೆಡಿಮೇಡ್ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ಬೀದರ್ನಲ್ಲಿ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಲ್ಲೂ ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಳನ್ನ ಇಟ್ಟು ಕಾಯ್ತಾ ಇದ್ದಾರೆ ಜನ. ಸಿಲಿಂಡರ್ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. ಬುಕ್ ಮಾಡಿದ್ರೂ ಕೂಡ ಸಿಲಿಂಡರ್ಗಳನ್ನ ಕೊಡ್ತಾ ಇಲ್ಲ, ಬೇರೆಯವರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಸಿಟ್ಟಾಗಿದ್ದಾರೆ ಗ್ರಾಹಕರು. ಗ್ಯಾಸ್ ವಾಹನವನ್ನ ತಡೆದು ಗ್ರಾಮಸ್ಥರು ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಈ ಸಿಲಿಂಡರ್ ಸಂಕಟ ಶುರುವಾಗಿದೆ. ಒಡಿಶಾದ ಭುವನೇಶ್ವರದಲ್ಲಿ ಪೆಟ್ರೋಲ್, ಡೀಸೆಲ್ ಸಮಸ್ಯೆ ಶುರುವಾಗಿದೆ. ಬಹುತೇಕ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಪೆಟ್ರೋಲ್ ಸಿಗ್ತಾ ಇರೋ ಅಲ್ಲೊಂದು ಇಲ್ಲೊಂದು ಬಂಕ್ಗಳ ಮುಂದೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರೆ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗ್ತಾ ಇದೆ ಅಂತ ಪ್ರತಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೆಟ್ರೋಲ್, ಡೀಸೆಲ್ ಉಳಿಸೋದಕ್ಕೆ ಬಿಜೆಪಿ ನಾಯಕರು ರೈಲು, ಮೆಟ್ರೋ, ಎಲೆಕ್ಟ್ರಿಕ್ ಕಾರುಗಳ ಮೊರೆ ಹೋಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಮಿತವ್ಯಯಕ್ಕೆ ಕರೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. MG ರಸ್ತೆಯ ಮೆಟ್ರೋ ಸ್ಟೇಷನ್ನಿಂದ ಸ್ವಾಮಿ ವಿವೇಕಾನಂದ ಸ್ಟೇಷನ್ ವರೆಗೆ ಮೆಟ್ರೋ ಪ್ರಯಾಣ ಮಾಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಸಂಸದ PC ಮೋಹನ್ ಕೂಡ ಸಾಥ್ ಕೊಟ್ಟರು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನಿಂದ ರೈಲ್ವೆ ನಿಲ್ದಾಣದವರೆಗೂ EV ಬೈಕ್ನಲ್ಲಿ ಪ್ರಯಾಣ ಮಾಡಿದ್ರು. ಇನ್ನು ವಿಜೇಂದ್ರ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ಹಿಂದೆ ಬಿಜೆಪಿ ನಾಯಕರ ಮೆಟ್ರೋ ಸಂಚಾರ ಬರೀ ನಾಟಕ ಅಂತ
ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಬೆಲೆ ಏರಿಕೆ ಮಾಡೋದನ್ನ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ. ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲ್ ಬಿಡೋದು, ಇನ್ನೊಬ್ಬ ಮಂತ್ರಿ ಮೆಟ್ರೋ, ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು, ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರೆ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಎಲ್ಲ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡಬೇಕು. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಬಂದಿದ್ರಿ ಇದು. ಬೇರೆ ದೇಶದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಇದೆ. ಆದರೆ ಇಲ್ಲಿ ಅದನ್ನ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು ಪ್ರಯತ್ನ ಆಗ್ತದೆ. ಕೇಂದ್ರ ಸರ್ಕಾರದಿಂದ ನಿಯಂತ್ರಣ ಮಾಡಬೇಕು, ಯಥಾಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಅವರು. ಇದೇನು ಹೊಸದಲ್ಲ ರೈ, ಸುಮಾರು 2-3 ಹಿಂದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನು ನಾವು ನೋಡಿದ್ವಿ ಈ ದೇಶದಲ್ಲಿ. ಸೊ ಅದು BJP ಅವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡೇ ಮಾಡ್ತಾರೆ. ಇನ್ನು ತಮಿಳುನಾಡಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಾಗಿದೆ. ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ವಿಜಯ್ ಬಗ್ಗೆ ಖ್ಯಾತ ನಟರಾದ ರಜನಿಕಾಂತ್ ಅವರಾಗ್ಲಿ, ಕಮಲ್ ಹಾಸನ್ ಅವರಾಗ್ಲಿ ಎಲ್ಲೂ ಮಾತಾಡಿರಲಿಲ್ಲ. ಆದ್ರೆ ಇವತ್ತು ಇಬ್ರು ಮುಖ್ಯಮಂತ್ರಿ ವಿಜಯ್ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ತಮಿಳುನಾಡಲ್ಲಿ DMK, ಅಣ್ಣಾ DMK ಅಂತಹ ಪ್ರಬಲ ಪಕ್ಷಗಳನ್ನೇ ಸೋಲಿಸಿ ನಟ ವಿಜಯ್ ಅಧಿಕಾರಕ್ಕೆ ಬಂದರು. ಆದರೆ ಫಲಿತಾಂಶ ಬಂದು ಮರುದಿನವೇ ಸೂಪರ್ ಸ್ಟಾರ್ ರಜನಿಕಾಂತ್ ಸೋಲು ಕಂಡ DMK ನಾಯಕ ಮಾಜಿ CM ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ರು. ಸ್ಟಾಲಿನ್ಗೆ ಸಾಂತ್ವನ ಹೇಳಿ ಬಂದಿದ್ರು. ಇದಾದ್ಮೇಲೆ ನಟ ರಜನಿಕಾಂತ್ ಏರ್ಪೋರ್ಟ್ನಲ್ಲಿ ಮಾಧ್ಯಮಗಳಿಗೆ ಸಿಕ್ಕಿದ್ರು. ಆಗ ನಟ ವಿಜಯ್ CM ಆಗಿದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಸ್ಮೈಲ್ ಕೊಟ್ಟು ಹೋದ್ರೆ ಹೊರತು ಒಂದು ಮಾತು ಕೂಡ ಆಡಲಿಲ್ಲ. ಇದು ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿತ್ತು. ತಮಿಳುನಾಡಲ್ಲಂತೂ ರಜನಿಕಾಂತ್ ಟ್ರೋಲ್ಗೆ ಗುರಿಯಾಗ್ಬಿಟ್ಟಿದ್ರು. ಆದ್ರೆ ಇವತ್ತು ವಿಜಯ್ ಬಗ್ಗೆ ರಜನಿಕಾಂತ್ ಮುಕ್ತವಾಗಿ ಮಾತಾಡಿದ್ರು. எனக்கும் விஜய்க்கு வந்து ஒரு ஜெனரேஷன் கேப், கிட்டத்தட்ட 25 இயர்ஸ் டிஃப்ரென்ஸ். நான் முதல்லயே சொல்லியிருக்கேன். நான் வந்து விஜய் வந்து நான் இதை கம்பேர் பண்ணிக்கிட்டா அது எனக்கு நல்லதில்லை, கெட்ட பேர். விஜய் என்னை பற்றி கம்பேர் பண்ணிட்டா அவருக்கு நல்லதில்லை. சின்ன வயசுலேருந்து அவர் பார்த்துட்டு இருக்காரு. அவர் CM ஆனதில் எனக்கு என்ன போகிறாங்க, அது இவ்வளோ சின்ன வயசுல 52 வயசுல MGR NTR சாதனை பண்ணுறதை விட அதை விட ஜாஸ்தி. கம்ப்ளீட்டாக சென்டர் BJP எவ்வளோ பெரிய பவர்ஃபுல் சென்டர், இங்கே 2 பெரிய கட்சிகளை எதிர்த்து தனி ஆளை வந்து ஜெயிச்சிருக்காங்க. அது நம்ம சினிமா இண்டஸ்ட்ரியில் இருந்து எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அப்படியே யார் அப்ரிஷியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு வந்து நிறைய எதிர்பார்ப்புகள் இருக்குது இவங்க மத்தியில். டெஃபினட்டாக அந்த எதிர்பார்ப்பெல்லாம் அவரை சந்தித்து மக்கள் நல்லது செய்வாங்கன்ற நம்பிக்கை எனக்கு இருக்குது. அவருக்கு அதிக வாழ்த்துக்கள். ಇನ್ನು ಇದೇ ವೇಳೆ ರಜನಿಕಾಂತ್ ಸ್ಟಾಲಿನ್ ಅವರ ಭೇಟಿಗೂ ಕೂಡ ಕಾರಣವನ್ನ ಕೊಟ್ಟರು. ಸ್ಟಾಲಿನ್ ನನಗೆ ಆತ್ಮೀಯ ಗೆಳೆಯ, ಅದಕ್ಕೆ ಭೇಟಿಯಾಗಿದೆ. ಸ್ಟಾಲಿನ್ ಸೋತಿದ್ದು ನನಗೆ ಬೇಸರವಾಯಿತು, ಆದರೆ ನನ್ನ ಸ್ಟಾಲಿನ್ ಭೇಟಿ ಆಗಿದ್ದಕ್ಕೆ ಟೀಕೆ ಮಾಡಿದ್ರು ಅಂತ ಹೇಳಿದ್ರು. ಇನ್ನು ವಿಜಯ್ಗೆ 2 ವರ್ಷ ಟೈಮ್ ಕೊಡೋಣ, ಜನರ ಆಸೆಗಳನ್ನ ಈಡೇರಿಸಲಿ ಅಂತಾನು ಶುಭ ಹಾರೈಸಿದ್ರು ರಜನಿಕಾಂತ್. ரொம்ப ஜாஸ்தியாக இருக்குங்க. அது டெஃபினட்டாக அது ஃபுல் செய்வாங்க நம்பிக்கை எனக்கு இருக்குது. பட் ஒன்று மக்கள் நம்ம வந்துட்டு ஒரு 2 வருஷம் அவரை விட்டுருணும், 2 வருஷம் விட்டுருணும். இன்னொன்று வந்து அவருடைய தொண்டர்களாகட்டும் ரசிகர்களாகட்டும் ஜாகிரதையாக வந்து நடந்துக்கணும். இந்த சென்ஸ் அவர் என்ன தப்பு பண்ணால் கூட அது ஸ்ட்ரைட்டாக விஜய்க்கு தான் பாதிக்கும் அப்படிங்கிறத அவங்க மனசில் வச்சுக்கணும். ರಜನಿಕಾಂತ್ ಅವರು ನಟ ವಿಜಯ್ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ಇನ್ನು ವಿಜಯ್ಗೆ ಶುಭಾಶಯ ಕೋರಿಲ್ಲ ಅಂತ ಟ್ರೋಲ್ ಆಗಿದ್ದ ಮತ್ತೊಬ್ಬ ನಟ ಅಂದ್ರೆ ಕಮಲ್ ಹಾಸನ್. ಇವತ್ತು ಕಮಲ್ ಹಾಸನ್ ಕೂಡ ವಿಜಯ್ ಬಗ್ಗೆ ರಜನಿಕಾಂತ್ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ. 2 நாள்ல சொல்லக்கூடியது ஜோசியமா தான் இருக்க முடியும், 6 நாள்ல சொல்லக்கூடியது அப்படிதான் இருக்க முடியும், 15 நாள்லயும் அப்படிதான் இருக்க முடியும். அதான் ஒரு 6 மாசம் டைம் கொடுக்க வேண்டாமா? புதியவர்கள் வந்திருக்காங்க நிறைய பேர். அதனால புதியவர்கள்ங்கிறது வந்து புதுசு கிடையாது அரசியலுக்கு. சுதந்திரம் இந்தியா கிடைச்ச போது எல்லாருமே புதிய மினிஸ்டர்ஸ் தான். அதனால புதியவர்களை வந்து நம்ம கம்மியாகவும் எடை போட வேண்டாம், ரொம்பவும் எதிர்பார்க்க கூடாது. என்ன நடக்குமோங்கிறத பார்த்துக்கிட்டு நீங்க தானே ஓட்டு போட்டீங்க, நீங்க தான் அது நல்லபடியா நடக்குதாங்கிறது நீங்க தான் கவனிக்கணும், நாங்களும் கண்காணிக்கிறோம். தமிழ்நாட்டில் இருந்து தமிழ் பேசுற ஒருத்தர் கட்சி ஆரம்பிச்சா அது பேர் திராவிட கட்சி தான் என்ன பொறுத்தவரையில. ವಿಜಯ್ ಜೋಸೆಫ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿ. ನಟರಾಗಿ ಅವರನ್ನ ಆರಾಧಿಸಿದವರು ಮತ ಕೊಟ್ಟು ಮುಖ್ಯಮಂತ್ರಿ ಮಾಡಿದ್ದಾರೆ. ಆದರೆ ವಿಜಯ್ ಕೊಟ್ಟಿರೋ ಗ್ಯಾರಂಟಿಗಳು ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿನೇ ರಜನಿಕಾಂತ್ ಆಗಲಿ ಕಮಲ್ ಹಾಸನ್ ಆಗಲಿ ವಿಜಯ್ಗೆ ಟೈಮ್ ಕೊಡಿ ಅಂತ ಹೇಳಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ.
ನೋಡೋಣ ವಿಜಯ್ ಸರ್ಕಾರ ಕೊಟ್ಟ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದನ್ನ. ಇದಿಷ್ಟು ತಮಿಳುನಾಡಿನ ರಾಜಕೀಯದ ಅಬ್ಬರವಾದ್ರೆ ನಮ್ಮ ರಾಜ್ಯದಲ್ಲೂ ಇವತ್ತು ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ಆಯಿತು ಇವತ್ತು. ಅದರಲ್ಲೂ ಜೆಡಿಎಸ್ನಲ್ಲಿದ್ರೂ ನಾನೊಂದು ತೀರಾ ನೀನೊಂದು ತೀರಾ ಅಂತಿರೋ ಜಿಟಿ ದೇವೇಗೌಡರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಬೃಹತ್ ಸಮಾವೇಶ ಆಯಿತು ಇವತ್ತು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜಿಟಿ ದೇವೇಗೌಡರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಬೃಹತ್ ಸಮಾವೇಶ ಆಯಿತು. ಆದರೆ ತಮ್ಮದೇ ಕ್ಷೇತ್ರದಲ್ಲಿ ಸಮಾವೇಶ ನಡೆದ್ರೂ ಕೂಡ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಸಮಾವೇಶಕ್ಕೆ ಬಂದಿರಲಿಲ್ಲ. ಆದರೆ ಅಪ್ಪನ ಬದಲು ಜಿಟಿ ದೇವೇಗೌಡ ಪುತ್ರ ಹುಣಸೂರು ಜೆಡಿಎಸ್ ಶಾಸಕ ಜಿಟಿ ಹರೀಶ್ ಸಮಾವೇಶದ ಸಾರಥ್ಯವನ್ನ ವಹಿಸಿಕೊಂಡಿದ್ರು. ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಸಾರಾ ಮಹೇಶ್ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ರು. ಇದಕ್ಕೂ ಮುನ್ನ ಭೋಗಾದಿ ವೃತ್ತದಿಂದ ವೇದಿಕೆವರೆಗೆ ನಿಖಿಲ್ ರೋಡ್ ಶೋ ಮಾಡಿದ್ರು. ಕಳಸ ಹೊತ್ತ ನೂರಾರು ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಜೆಡಿಎಸ್ ಸಮಾವೇಶಕ್ಕೆ ಜಿಟಿ ದೇವೇಗೌಡರಿಗೆ ಆಹ್ವಾನವಿದ್ರೂ ಬಂದಿರಲಿಲ್ಲ. ಆದರೆ 3 ದಿನದ ಹಿಂದೆ ಇದೇ ಜಿಟಿ ದೇವೇಗೌಡರು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರ ಮನೆಗೆ ಬಂದಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿ ಹೋಗಿದ್ರು. ಆಗ ಜಿಟಿಡಿ ಮುನಿಸು ಶಮನವಾಗುತ್ತೆ ಅನ್ನೋ ಮಾತುಗಳಿತ್ತು. ಆದ್ರೆ ಇವತ್ತು ಜಿಟಿ ದೇವೇಗೌಡರು ಜೆಡಿಎಸ್ನ ಸಮಾವೇಶದಿಂದ ದೂರ ಉಳಿದು ಜೆಡಿಎಸ್ ಜೊತೆಗಿನ ಗೆಳೆತನಕ್ಕೆ ಬಹುತೇಕ ಎಳ್ಳು ನೀರು ಬಿಟ್ಟಿದ್ದಾರೆ ಅನ್ನೋದು ರುಜುವಾತಾಯಿತು. ಇನ್ನು ಸಿಎಂ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಕಾಲದ ಭದ್ರಕೋಟೆಯಾಗಿದ್ದ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಸಮಾವೇಶ ಜೋರಾಗೆ ನಡೆಯಿತು. ಸಮಾವೇಶದಲ್ಲಿ ಕುಮಾರಸ್ವಾಮಿಯವರಿಗೆ ಕುರಿಗಳನ್ನ ಗಿಫ್ಟ್ ಕೊಟ್ಟು ಸನ್ಮಾನ ಮಾಡಿದ್ರು. ಆ ಮೂಲಕ ಕುರುಬ ಸಮುದಾಯ ಜೆಡಿಎಸ್ ಜೊತೆಗಿದೆ ಅಂತ ಸಿದ್ದರಾಮಯ್ಯನವರಿಗೂ ಸಂದೇಶ ರವಾನಿಸುವ ಕೆಲಸವನ್ನ ಖುದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರೇ ಮಾಡಿದ್ರು. ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನ, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನ ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ಇವತ್ತು ಯಾವ 3 ವರ್ಷದಿಂದ ಜನತೆಯ ಸಮಸ್ಯೆಗಳಿಗೆ ಗಮನ ಕೊಡದೆ ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರವಾಗಿ ಇವತ್ತೇನು ನಡೀತಾ ಇದೆ ಅವರ ಆಟಗಳು, ಡ್ರಾಮಾ, ಅದು ನಡೆಸ್ಕೊಳ್ಳಿ. ಅವರು ಇನ್ನೇನು ಮುಗಿತಾ ಬಂತು ಆ ಡ್ರಾಮಾ, ಕೊನೆಯ ಹಂತಕ್ಕೆ ಬಂದಿದೆ. ಹೀಗೆ ಸಿಎಂ ತವರು ಜಿಲ್ಲೆಯಲ್ಲಿ ಜೆಡಿಎಸ್ ಸಮಾವೇಶ ಜೋರಾಗಿ ನಡೆಯಿತು. ಆದರೆ ಜಿಟಿ ದೇವೇಗೌಡರ ಗೈರು ಹಾಜರಿ ಪಕ್ಷದೊಳಗಿನ ಭಿನ್ನ ಮತಗಳಿವೆ ಅನ್ನೋದನ್ನ ತೋರಿಸಿದ್ದು ಕಾಂಗ್ರೆಸ್ಗೆ ಈಗ ಇದೇ ಅಸ್ತ್ರ ಆಗಿದೆ. ಮುಂಗಾರು ಮಳೆಗಾಗಿ ಇಡೀ ದೇಶನೇ ಎದುರು ನೋಡ್ತಾ ಇದೆ. ಆದರೆ ಮುಂಗಾರಿಗೂ ಮೊದಲೇ ಸುರಿತಾ ಇರುವಂತಹ ಅಕಾಲಿಕ ಮಳೆ ಅನಾಹುತಗಳನ್ನೇ ಸೃಷ್ಟಿ ಮಾಡಿದೆ. ಬೇಸಿಗೆಯಲ್ಲೂ ಬಂಗಾರದ ಬೆಳೆ ತೆಗೆದ ರೈತರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಏಕಾಏಕಿ ಸುರಿದ ಮಳೆಗೆ ದಾವಣಗೆರೆ ಜಿಲ್ಲೆಯಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಲಿಕಲ್ಲು ಮಳೆಗೆ ಹರಿಹರ, ತ್ಯಾವಣಗಿ, ಚನ್ನಗಿರಿ ಭಾಗದಲ್ಲಿ ಫಸಲಿಗೆ ಬಂದಿದ್ದ 1,000 ಎಕರೆಗೂ ಅಧಿಕ ಭತ್ತದ ಬೆಳೆ ಮಣ್ಣು ಪಾಲಾಗಿದೆ. ಭತ್ತದ ಕಾಳುಗಳು ನೆಲ ಕಚ್ಚಿ ಹೋಗಿದ್ದು ಅನ್ನದಾತರು ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ನಾಗಪ್ಪ ಚುಕ್ಕನಕಲ್ಲು ಎಂಬ ರೈತರಿಗೆ ಸೇರಿದ ವೀಳ್ಯದೆಲೆ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಸಾಲಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆಯ ಹೊಡೆತಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾವೇರಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಧಾರಾಕಾರ ಮಳೆಗೆ ಬನ್ನಿಹಟ್ಟಿ ಗ್ರಾಮದಲ್ಲಿ ಮನೆಗಳ ಮೇಲೆ ತೆಂಗಿನ ಮರಗಳು ಬಿದ್ದ ಪರಿಣಾಮ ಅರ್ಧಕ್ಕರ್ಧ ಮನೆ ನೆಲ ಕಚ್ಚಿ ಹೋಗಿದೆ. ಇದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಇಡೀ ಊರಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಕಳ್ಳಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ರೇಷ್ಮೆ ಬೆಳೆ ಮಣ್ಣು ಪಾಲಾಗಿದೆ. ರೇಷ್ಮೆಗೂಡಿನ ಗೋಡೌನ್ ಮೇಲ್ಛಾವಣಿ ಹಾರಿ ಹೋಗಿದ್ದು 2.5 ಕ್ವಿಂಟಾಲ್ ರೇಷ್ಮೆಗೂಡು ಹಾಳಾಗಿದೆ. ಜೊತೆಗೆ ರೇಷ್ಮೆ ಹುಳುಗಳು ಸಹ ಸಾವನ್ನಪ್ಪಿವೆ. ವಿಜಯನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ.
ಹರಪನಹಳ್ಳಿ ತಾಲೂಕಿನ ಶೃಂಗಾರತೋಟ ಗ್ರಾಮದಲ್ಲಿ ಗಾಳಿ ಮಳೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಹಲವು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಮನೆಗಳ ತಗಡಿನ ಶೀಟ್ ಹಾರಿ ಹೋಗಿದೆ. ಹುಬ್ಬಳ್ಳಿಯಲ್ಲೂ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಹೈರಾಣಾಗಿದ್ದಾರೆ. ಬಿಸಿಲಿನಿಂದ ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಸರಗೂರಿನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿದೆ. ಅಲ್ಲದೆ 10 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಚೀನಾದಲ್ಲಿ ಕೊರೋನಾ ವೈರಸ್ ಬಂತು. ಸ್ವಲ್ಪ ಯಾಮಾರಿದ್ದಕ್ಕೆ ಇಡೀ ಜಗತ್ತಿಗೆ ವೈರಸ್ ಆವರಿಸಿಕೊಂಡು ಲಕ್ಷಾಂತರ ಜನರನ್ನ ಬಲಿ ಪಡೆದಿತ್ತು. ಈಗ ಕೊರೋನಾ ಮಾದರಿಯಲ್ಲೇ ಇಡೀ ಎಬೋಲಾ ವೈರಸ್ ತಾಂಡವ ಶುರು ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಅಪರೂಪದ ಬಂಡಿ ಬುಗ್ಯೋ ಎಬೋಲಾ ವೈರಸ್ ವೇಗವಾಗಿ ಹರಡ್ತಾ ಇದ್ದು ಈವರೆಗೆ 87ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಕಾಂಗೋದ ಇಟೂರಿ ಪ್ರಾಂತ್ಯದಲ್ಲಿ ಸೋಂಕು ಭಾರೀ ಆತಂಕವನ್ನ ಸೃಷ್ಟಿ ಮಾಡಿದೆ. ವೈರಸ್ ಹರಡುವಿಕೆಯನ್ನ ತಡೆಯೋಕೆ ಆರೋಗ್ಯ ಕಾರ್ಯಕರ್ತರು ಸ್ಕ್ರೀನಿಂಗ್ ಮತ್ತು ಸಂಪರ್ಕಿತರ ಪತ್ತೆ ಹಚ್ಚುವ ಕಾರ್ಯವನ್ನ ತೀವ್ರಗೊಳಿಸಿದ್ದಾರೆ. ಶುಕ್ರವಾರ ಅಧಿಕಾರಿಗಳು 65 ಸಾವುಗಳು ಮತ್ತು 246 ಶಂಕಿತ ಪ್ರಕರಣಗಳನ್ನು ವರದಿ ಮಾಡಿದ್ರು. ಆದರೆ ಶನಿವಾರದ ಹೊತ್ತಿಗೆ ಶಂಕಿತ ಪ್ರಕರಣಗಳ ಸಂಖ್ಯೆ 336ಕ್ಕೆ ಏರಿಕೆಯಾಗಿದೆ. 13 ಜನರಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ. ಈಗ ಎಬೋಲಾ ವೈರಸ್ ಆಫ್ರಿಕಾ ದೇಶಗಳಲ್ಲಷ್ಟೇ ಅಲ್ಲ, ಭಾರತ ಸೇರಿದಂಗೆ ಅನೇಕ ದೇಶಗಳಲ್ಲೂ ಸೋಂಕಿತರು ಪತ್ತೆಯಾಗಿದ್ದಾರೆ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಎಮರ್ಜೆನ್ಸಿ ಘೋಷಿಸಿದೆ. ಈ ಎಬೋಲಾ ಸೋಂಕು ಎಷ್ಟು ಡೇಂಜರ್ ಅಂದ್ರೆ, ಎಬೋಲಾ ವೈರಸ್ ರಕ್ತ ವಾಂತಿ ಮೂಲಕ ಹರಡುತ್ತೆ. ಎಬೋಲಾ ವೈರಸ್ ಲೈಂಗಿಕ ಕ್ರಿಯೆಯಿಂದಲೂ ಹರಡುತ್ತೆ. ಅತ್ಯಂತ ಅಪಾಯಕಾರಿ ಮತ್ತು ಮಾರಣಾಂತಿಕವಾದಂತಹ ಕಾಯಿಲೆಯಾಗಿದೆ. ಜ್ವರ, ಸುಸ್ತು, ತಲೆನೋವು, ಕೀಲು ನೋವು ಎಬೋಲಾದ ಲಕ್ಷಣಗಳಾಗಿದೆ. ಎಬೋಲಾ ಬಂದಿದ್ರೆ ಹೊಟ್ಟೆ ನೋವು, ಬೇದಿ, ವಾಂತಿ ಕಾಣಿಸುತ್ತೆ. ಇನ್ನು ಚರ್ಮದ ಮೇಲೆ ಗುಳ್ಳೆಗಳು ಬಂದ್ರೆ ವೈರಸ್ ತೀವ್ರವಾಗಿ ಇದೆ ಅಂತ ಅರ್ಥ. 1976ರಿಂದ ಇಲ್ಲಿವರೆಗೆ 11,325 ಜನ ಎಬೋಲಾದಿಂದ ಸತ್ತಿದ್ದಾರೆ. ಔಷಧಿಗಳಿದ್ದು ಲಕ್ಷಣಗಳು ಬಂದಾಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕು. ಈಗ ರಾಜ್ಯ, ರಾಷ್ಟ್ರ, ದೇಶ ವಿದೇಶ ಕುರಿತ ಇತರೆ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬೆ ಮರದ ಹಳ್ಳಿಯಲ್ಲಿ ಬಾಲಕಿ ನಾಪತ್ತೆ ಪ್ರಕರಣ ಕೊಲೆ ಅನ್ನೋದು ಬಯಲಾಗಿದೆ. ತಾಯಿಯ ಸಂಬಂಧಿಕನ ಜೊತೆ ಬಾಲಕಿ ಮೇಘನಾ ಮದುವೆ ಮಾಡೋಕೆ ನಿರ್ಧಾರ ಆಗಿತ್ತು. ಆದ್ರೆ ತಂದೆ ತಿಮ್ಮರಾಯಪ್ಪನಿಗೆ ಈ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಅದೇ ಕಾರಣಕ್ಕೆ ಮಗಳನ್ನೇ ಕೊಲೆ ಮಾಡುವ ಕೆಟ್ಟ ನಿರ್ಧಾರ ಮಾಡಿದ್ದ ಅಂತ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಆತ. ಬಾವಿಗೆ ತಳ್ಳಿ ಕಲ್ಲು ಎತ್ತ ಹಾಕಿ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬೆಂಗಳೂರಲ್ಲಿ ಪ್ರೇಯಸಿ ಕೊಂದು ಎಸ್ಕೇಪ್ ಆಗಿದ್ದ ಅಸ್ಸಾಂ ಮೂಲದ ಆರೋಪಿ ರತನ್ ದಾಸ್ನನ್ನ ಹೆಬ್ಬಗುಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ತಿಂಗಳ 8ರಂದು ಹೆಬ್ಬಗುಡಿ ಸಮೀಪದ ತಿರುಪಾಳ್ಯ ಕೆರೆಯಲ್ಲಿ ಅಂಜಲಿ ನಾಥ್ ಎಂಬಾಕೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಲೈಂಗಿಕ ಕ್ರಿಯೆಗೆ ಸಹಕರಿಸಲಿಲ್ಲ ಅಂತ ಕೊಲೆ ಮಾಡಿ ಕೆರೆಯ ಜೊಂಡು ಹುಲ್ನಲ್ಲಿ ಶವ ಎಸೆದು ಪರಾರಿಯಾಗಿದ್ದ ಈತ. ಗದಗ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. 1 ಗಂಟೆಗೂ ಅಧಿಕ ಕಾಲ ಸುರಿದ ಭಾರೀ ಮಳೆಯಿಂದ ಗದಗ, ಬೆಟಗೇರಿ, ಅವಳಿ ನಗರದ ಜನ ತತ್ತರಿಸಿ ಹೋಗಿದ್ದಾರೆ. ಮುಂಗಾರು ಹಂಗಾಮಿನ ಬಿತ್ತನೆ ಮಾಡೋಕೆ ರೈತರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಅಡಿಕೆ ಮತ್ತು ತೆಂಗಿನ ಮರಗಳು ಧರಾಶಾಹಿಯಾಗಿದ್ದಾವೆ. ಬುಧವಾರದಿಂದ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ನಾಳೆ ಕಾರ್ಮಿಕ ಇಲಾಖೆಯಿಂದ ರಾಜಿ ಸಂಧಾನ ಸಭೆಯನ್ನ ಮಾಡಲಾಗ್ತಾ ಇದೆ. ರಾಜಿ ಸಂಧಾನ ಸಭೆ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ರದ್ದು ಮಾಡಲಾಗಿದೆ. ತುಮಕೂರಲ್ಲಿ ಮೇ 19ರಂದು ನಡೆಯುವ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹೋರಾಟದ ಬೆನ್ನಲ್ಲೇ ಸರ್ಕಾರ ಬಿಎಂಟಿಸಿ ನೌಕರರಿಗೆ 11 ತಿಂಗಳ ಹಿಂಬಾಕಿ ಪಾವತಿ ಮಾಡಿತ್ತು. ಆದರೆ ಹಣ ಹಾಕುವಾಗ ಡೇಟಾ ಎಂಟ್ರಿ ಎಡವಟ್ಟಾಗಿ 11 ತಿಂಗಳ ಬದಲಿಗೆ 26 ತಿಂಗಳ ಹಣವನ್ನು ಜಮೆ ಮಾಡಲಾಗಿದೆ. ಈಗ ವ್ಯತ್ಯಾಸ ಗೊತ್ತಾದ ಬಳಿಕ ಹಣ ಹಿಂತಿರುಗಿಸೋದಕ್ಕೆ ಸಿಬ್ಬಂದಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಆದರೆ ವಾಪಸ್ ಕೊಡಬೇಡಿ ಎಂದಿದೆ ನೌಕರರ ಸಂಘಟನೆ.
ರಷ್ಯಾದ ಮಾಸ್ಕೋದಲ್ಲಿ ನಡೆದಿರುವ ಡ್ರೋನ್ ಅಟ್ಯಾಕ್ನಲ್ಲಿ ಓರ್ವ ಭಾರತೀಯ ಮೂಲದ ಕಾರ್ಮಿಕ ಹತ್ಯೆಯಾಗಿದ್ದು ಮೂವರು ಗಾಯಗೊಂಡಿದ್ದಾರೆ. ಮಾಸ್ಕೋ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ರಾಜತಾಂತ್ರಿಕ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಯುಕ್ರೇನ್ ಮೇಲೆ ರಷ್ಯಾ ನಡೆಸ್ತಾ ಇರುವ ದಾಳಿಗೆ ಪ್ರತಿ ದಾಳಿ ನಡೆದಾಗ ಈ ಘಟನೆ ಜರುಗಿದೆ. ನಾಳೆ ಕೇರಳಂ ಸಿಎಂ ಆಗಿ ವಿ.ಡಿ. ಸತೀಶನ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ ವೇದಿಕೆ ಕೂಡ ಸಜ್ಜಾಗಿದೆ. 6ನೇ ಬಾರಿ ಶಾಸಕರಾಗಿರುವ ಸತೀಶನ್ ಕೇರಳಂನ 13ನೇ ಸಿಎಂ ಆಗಲಿದ್ದಾರೆ. ಯುಡಿಎಫ್ ಸರ್ಕಾರ ರಚನೆಗೂ ಮುನ್ನವೇ ಸಚಿವ ಸಂಪುಟದ ಬಗ್ಗೆ ನಿರ್ಧಾರ ಆಗಿದ್ದು ಕಾಂಗ್ರೆಸ್ಗೆ 12 ಸಚಿವ ಸ್ಥಾನ ಸಿಗಲಿದೆ. ಮೈತ್ರಿ ಪಕ್ಷಕ್ಕೆ ತಲಾ 1 ಸ್ಥಾನ ಸಿಗಲಿದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ವಕೀಲರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ. ಕೈಸರ್ಬಾಗ್ ಸಿವಿಲ್ ಕೋರ್ಟ್ ಹೊರಗಿನ ಕೊಠಡಿಗಳನ್ನು ಪುರಸಭೆ ಡೆಮಾಲಿಷ್ ಮಾಡೋಕೆ ಮುಂದಾಗಿತ್ತು. ಈ ವೇಳೆ ವಕೀಲರು ಕಟ್ಟಡ ಡೆಮಾಲಿಷ್ ಮಾಡದಂತೆ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಧ್ಯಪ್ರದೇಶ ರತ್ಲಂನಲ್ಲಿ ತಿರುವನಂತಪುರಂ ಹಾಗೂ ಹಜರತ್ ನಿಜಾಮುದ್ದೀನ್ ನಡುವಿನ ರಾಜಧಾನಿ ಎಕ್ಸ್ಪ್ರೆಸ್ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಎಲ್ಲ ಪ್ರಯಾಣಿಕರನ್ನ ಯಾವುದೇ ಅಪಾಯವಿಲ್ಲದೆ ರಕ್ಷಣೆ ಮಾಡಲಾಗಿದೆ. ಎಸಿ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ಎಫ್ಎಸ್ಎಲ್ ಟೀಮ್ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ತನಿಖೆ ಕೈಗೊಂಡಿದೆ. ಉಡುಪಿಯ ಕೊಲ್ಲೂರಿನ ಬಳಿ ದಳಿ ಎಂಬಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೈಂದೂರು ತಾಲೂಕಿನ ಕೊಲ್ಲೂರು ಕೊಡಚಾದ್ರಿ ಮಾರ್ಗದಲ್ಲಿ ಜೀಪ್ ಹಾಗೂ ಮೀನು ಸಾಗಾಟದ ಇನ್ಸುಲೇಟರ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಇಬ್ಬರು ಕೇರಳ ಮೂಲದ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. 8 ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಧಾರವಾಡ ರೈಲು ನಿಲ್ದಾಣದಲ್ಲಿ ರೈಲಿಂದ ಆಯತಪ್ಪಿ ಬಿದ್ದು ವ್ಯಕ್ತಿಯ ಕಾಲು ಕಟ್ ಆಗಿರುವ ಘಟನೆ ನಡೆದಿದೆ. ರೈಲು ಚಕ್ರದಡಿ ಸಿಲುಕಿದ ಅರುಣ್ ಮಾನೆ ಎಂಬಾತನ 2 ಕಾಲುಗಳು ಕಟ್ಟಾಗಿದ್ದಾವೆ. ಚಾಲುಕ್ಯ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪುಣೆಯಿಂದ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದ ಅರುಣ್ ಧಾರವಾಡ ರೈಲು ನಿಲ್ದಾಣದಲ್ಲಿ ಇಳಿಯಲು ಬಾಗಿಲಿಗೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡ್ತಾ ಇದ್ದಂಗೆ ಮತ್ತೆ ಕೇಸರಿ ಶಾಲು ವಿವಾದ ಮುನ್ನೆಲೆಗೆ ಬಂದಿದೆ. ಜೂನ್ನಲ್ಲಿ ಶಾಲೆ ಆರಂಭ ಆಗ್ತಾ ಇದ್ದಂಗೆ ಎಲ್ಲರಿಗೂ ಶಾಲು ವಿತರಣೆ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಕೇಸರಿ ಶಾಲನ್ನ ನಿಷೇಧ ಮಾಡಲು ಇವರ್ಯಾರು ಅಂತ ಪ್ರಶ್ನೆ ಮಾಡಿರುವ ಯತ್ನಾಳ್ ಕೇಸರಿ ಶಾಲು ನಮ್ಮ ಹಕ್ಕು, ನಮ್ಮ ಧರ್ಮ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ವಾಶಿಂನ ಅಕೋಲಾ ನಾಕಾದಲ್ಲಿರುವ ಪೆಟ್ರೋಲ್ ಪಂಪ್ನಲ್ಲಿ ಡೀಸೆಲ್ಗಾಗಿ ಸವಾರರಿಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಬಂಕ್ನಲ್ಲಿ ಪೆಟ್ರೋಲ್ಗಾಗಿ ಕ್ಯಾನ್ ಹಿಡಿದು ಕ್ಯೂ ನಿಂತಿದ್ದ ವೇಳೆ ಗಲಾಟೆ ನಡೆದಿದ್ದು ಪರಸ್ಪರ ಕ್ಯಾನ್ಗಳಿಂದ ಹಲ್ಲೆ ಮಾಡಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2 ದಿನಗಳ ಚೀನಾ ಪ್ರವಾಸ ಮುಗಿಸಿ ನಿನ್ನೆಯಷ್ಟೇ ವಾಪಸ್ ಆಗಿದ್ರು. ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾಗೆ ಆಗಮಿಸಲು ವೇದಿಕೆ ಸಜ್ಜಾಗಿದೆ. ಈಗಾಗಲೇ ಚೀನಾದ ರಾಜಧಾನಿ ಬೀಜಿಂಗ್ಗೆ ರಷ್ಯಾದ ಟ್ರಾನ್ಸ್ಪೋರ್ಟ್ ವಿಮಾನ ಬಂದಿಳಿದಿದೆ. ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಹರಕೆ ಕೋಲ ತೀರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಚನಪದವು ಕೊರಗಜ್ಜ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಂದುಕೊಂಡ ಕೆಲಸಗಳು ನೆರವೇರಿದ ಹಿನ್ನೆಲೆಯಲ್ಲಿ ನಟಿ ಹರಕೆಯನ್ನು ಪೂರ್ಣಗೊಳಿಸಿದ್ದಾರೆ.